Bane Raghavendra. Yes, sir. Thank you. Thank you very much for a wonderful Thank you, sir. the interior works. But 4 years down the line, when we decided, immediately ನನ್ನ husband call ಮಾಡಿ, we got in touch with him, and what you are seeing now, the end product was our dream, which Raghavendra has brought it to a reality. Thank you, Raghavendra. ಏನಂದ್ರೆ ಅವ್ರದ್ದು ಮೇನ್ಲಿ ಅವ್ರದ್ದು ಏನ್ ಕೂಲ್ ಮೈಂಡ್ ಸೆಟ್ ಇದೆ, ನಮ್ಮಂತ ಟೆಂಪರ್ ಇರೋ ಕ್ಲೈಂಟ್ಸ್ ಜೊತೆ ವರ್ಕ್ ಮಾಡಕ್ಕೆ ಈಸ್ ದ ಬೆಸ್ಟ್. ಅವ್ರು ಎಷ್ಟು ಸಲ ಅದ್ ಕೆಲಸ ಆದ್ರೂ ಬೇಜಾರು ಮಾಡ್ಕೊಳ್ದೆ ನನ್ ಮನ್ಸಿಗೆ ನನ್ ಸ್ಯಾಟಿಸ್ಫ್ಯಾಕ್ಷನ್ ಬರೋ ಲೆವೆಲ್ಗೆ ಅವರು ಮಾಡ್ಕೊಡ್ತಾ ಇದ್ರು. ಯಾವತ್ತೂ ಅವರು ವರ್ಕ್ ಅಂಡ್ ರೀವರ್ಕ್ ಅಂದ್ರೂ ಬೇಜಾರ್ ಮಾಡ್ಕೊಂಡಿಲ್ಲ. ಸೊ ಮೋಸ್ಟ್ ಆಫ್ ಅಸ್ ವಿಲ್ ಬಿ ಸೇಲಿಂಗ್ ಇನ್ ದ ಸೇಮ್ ಶಿಪ್. ನಮ್ಗೆ ವಿ ವಿಲ್ ನಾಟ್ ಬಿ ಏಬಲ್ ಟು ವಿಜುವಲೈಸ್ ವಾಟ್ ದ ಆರ್ಕಿಟೆಕ್ಟ್ ಗಿವ್ಸ್ ಆರ್ ದ ಸಿವಿಲ್ ಇಂಜಿನಿಯರ್ ಗಿವ್ಸ್. ಸೊ ದಿಸ್ ಇಸ್ ವೇರ್ ದ ಇಂಟೀರಿಯರ್ಸ್ ಪರ್ಸನ್ ವಿಲ್ ಪ್ಲೇ ಅ ಮೇಜರ್ ಪಾರ್ಟ್. To be very honest, Kiran, he has translated, or I would say transformed, what is there in my mind. You know, see, we can't build any houses or the interiors based on the drawings, right? There are certain things which always lies in the imaginary axis. So that is where he scored the highest mark. He understood what exactly we want, because we are not in normal customers, because we are abnormal customers, because we pretend we know everything, right? So therefore, I would put it as we are one of the highly demanding customers, and today we can happily say that, okay, we are a customer really delighted with what has been delivered as an end product. ಯಾವ ಸೈಟಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ? ಈಗ ಒಂದು ಕಾನ್ಕಾರ್ಡ್ ನ್ಯಾಪಾ ವ್ಯಾಲಿ ಅಂತ ಕನಕಪುರ ರೋಡ್ ಅಲ್ಲಿ ಇದೆ. ಈಗ ಅಷ್ಟೇ ಒಂದು 1.5 ಮಂತ್ ಆಯ್ತು ಕಂಪ್ಲೀಟ್ ಆಗಿ. ಸೊ ಹಾಗಾಗಿ ಈಗ ಹೋಮ್ ಟೂರ್ ಮಾಡೋಣ ಅಂತ ಕರ್ಕೊಂಡು ಹೋಗ್ತಾ ಇದೀನಿ. ಬನ್ನಿ ತೋರಿಸ್ತೀವಿ ಹೇಗಿದೆ ಮನೆ ಅಂತ. ಗೇಟೆಡ್ ಅಲ್ವಾ? ಗೇಟೆಡ್ ಕಮ್ಯುನಿಟಿ ಇದು. ಈಗ ಕಾಣಿಸ್ತಿದ್ಯಲ್ಲ, ಇದೇ ವಿಲಾ ರೀಸೆಂಟ್ ಆಗಿ ಕಂಪ್ಲೀಟ್ ಮಾಡಿದ್ ನಾವು. ಫಸ್ಟ್ ಒನ್ ಇದೇ ವಿಲಾನೇ. ಬನ್ನಿ ಈಗ ಹೋಮ್ ಟೂರ್ ಕರ್ಕೊಂಡು ಹೋಗ್ತೀನಿ ಹೇಗಿದೆ ಅಂತ. ನಮ್ಮ ಇಂಟೀರಿಯರ್ ಕೆಲಸ ತೋರಿಸ್ತೀನಿ. ಇದು ನಾವು ಕಂಪ್ಲೀಟ್ ಮಾಡಿದ ಪ್ರಾಜೆಕ್ಟ್. ಬನ್ನಿ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಇದು ಬಂದು ಸೆಕ್ಯೂರಿಟಿ ಸಿಂಪಲ್ ಫರ್ನಿಶಿಂಗ್ ಆಗಿದೆ. ಇದು ಬಂದು ಮೇನ್ ಎಂಟ್ರೆನ್ಸ್ ಅವ್ರಿಗೆ. ಇಲ್ಲಿ ವೋಕ್ಸ್ ಪ್ಯಾನಲ್ ಹಾಕಿದೆ, ವುಡನ್ ಫಿನಿಶ್. ಇಲ್ಲಿ ಟೀಕ್ ಫಿನಿಶ್ ಇದೆ ನೋಡಿ ಎಂಟ್ರೆನ್ಸ್ ಇದು. ರೈಟ್ ಸೈಡ್ ಅಲ್ಲಿ ಒಂದು ಮಿರರ್ ಇದೆ ಎಂಟ್ರ್ ಆಗ್ತಿದಂಗೆನೆ. ಸೊ ಇಲ್ಲಿ ವಿಂಟೇಜ್ ಥೀಮ್ ಅಂತೇಳಿ ಲೈಟಿಂಗು ಅದೇ ತರ ತಗೊಂಡಿದ್ದೀವಿ. ಒಳಗಡೆ ಬನ್ನಿ. ನಿಮ್ಗೆ ಆ ವಿಂಟೇಜ್ ಕ್ಲಾಕ್ ಇಂದ ಈ ಫೀಲ್ನೆಸ್ ಬರುತ್ತೆ ನಿಮ್ಗೆ. ಇಲ್ಲಿ ಮಿರರ್ ಇರೋದ್ರಿಂದ ನಿಮ್ಗೆ ಸ್ಪೇಸ್ ವೈಡರ್ ತರ ಕಾಣುತ್ತೆ. ಸೇಮ್ ಇದು ಗ್ರೌಂಡ್ ಫ್ಲೋರ್ ಲಿವಿಂಗ್. ಇಲ್ಲಿ ಪೂಜಾ ಯೂನಿಟ್ ಇದೆ. ಕಿಚನ್ ವುಡನ್ ವಿತ್ ಲೈಟ್ ಥೀಮ್ ತಗೊಂಡಿದ್ದೀವಿ. ನಿಮ್ಗೆ ಹೆಂಗೆ ಅಂತ ಹೇಳಿದ್ರೆ ಸ್ವಲ್ಪ ನಿಮ್ಗೆ ಬ್ರೈಟ್ನೆಸ್ ಫೀಲ್ ಆಗುತ್ತೆ ಕಿಚನ್ ಅಲ್ಲಿ. ಇಲ್ಲಿ ಡೈನಿಂಗ್ ಏರಿಯಾ ಪ್ಯಾರಲಲ್ ಆಗಿ. ಸೊ ಸೀಲಿಂಗ್ ನ ವುಡನ್ ಫಿನಿಶ್ ಮಾಡಿ ಸಿಂಪಲ್ ಲೈಟಿಂಗ್ಸ್ ಹಾಕಿ ಕ್ಲಿಯರ್ ಆಗಿದೆ ಇದು. ಇದು ಬಂದು ಸೆಕೆಂಡ್ ಫ್ಲೋರ್. ಇದು ಇಷ್ಟು ವಾಕ್ ವೇ ಇದೆ. ಇಲ್ಲಿ ಫಸ್ಟ್ ಫ್ಲೋರ್ ಇಂದ ಆಕ್ಸೆಸ್ ಇಲ್ಲಿದೆ. ಸೊ ಇಲ್ಲಿ ಕಾಲಿರೋದ್ರಿಂದ ನಾವು ಇಲ್ಲಿ ಲೈಟ್ ಆಗಿ ಒಂದು ಸಟಲ್ ಫಿನಿಶ್ ಅಂದ್ರೆ ವಿನಿಯರ್ ವಿತ್ ವೈಟ್ ಫಿನಿಶ್ ಆಗಿದೆ. ಸೊ ಇಲ್ಲಿ ಏನೇನ್ ಬೇಕಾಯ್ತು ಸಣ್ಣ ಪುಟ್ಟ ಡೆಕೋರೇಟಿವ್ ಐಟಮ್ಸ್ ಹಾಕಿರೋದ್ರಿಂದ ಇದು ಏರಿಯಾ ಚೆನ್ನಾಗಿ ಕಾಣ್ತಿದೆ. ಇದು ಲಿವಿಂಗ್ ಏರಿಯಾನಾ? ಇದು ಲಿವಿಂಗ್ ಏರಿಯಾ ಸೆಕೆಂಡ್ ಫ್ಲೋರ್ ಅಲ್ಲಿ. ಇದು ಒಂದು ಸ್ಟಡಿಗೆ ಅಂತ ಪ್ಲಾನ್ ಇತ್ತು ಮುಂಚೆ. ಸೊ ಈಗ ರೀಸೆಂಟ್ ಆಗಿ ಮನೆಯಲ್ಲಿ ಇವೆಂಟ್ ಆಯ್ತು. ಸೊ ಹಾಗಾಗಿ ಅವರು ಈ ಜಾಗನ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇಲ್ಲಿ ಇದು ಕೂಡ ನೀವೇ ಮಾಡಿರೋದು? ಇದು ನಾವೇ ಮಾಡಿದ್ದು. ಕ್ಲೈಂಟ್ ಬಂದು ನಮ್ಗೆ ಈ ತರ ಬೇಕು ಅಂತ ಹೇಳಿದ್ರು. ಕೆಲವೊಂದು ಐಟಮ್ಸ್ ಅವರೇ ಪ್ರೊಕ್ಯೂರ್ ಮಾಡ್ಕೊಟ್ರು. ಸೊ ಹಾಗಾಗಿ ಇದನ್ನ ಫಿನಿಶ್ ಮಾಡ್ಕೊಟ್ವಿ. ಸೊ ಇದೆಲ್ಲ ರೆಡಿ ಟು ಅವೈಲೇಬಲ್ ಇನ್ ದ ಮಾರ್ಕೆಟ್. ಈ ತರ ಪೀಸ್ ಗಳು ಸಿಗುತ್ತೆ ಅಂತ ತಗೊಂಡ್ಬಂದು ಡೆಕೋರೇಟಿವ್ ಐಟಮ್ಸ್ ಆಗಿ ಮಾಡ್ಕೋಬಹುದು. ಸೊ ಇಲ್ಲಿ ಬಂದು ನ್ಯಾರೋ ಇರೋದ್ರಿಂದ ಲೈಟ್ ವುಡನ್ ಟೆಕ್ಸ್ಚರ್ ತಗೊಂಡು ವಿತ್ ಗೋಲ್ಡನ್ ಫಿನಿಶ್ ಕೊಟ್ಟಿದೀವಿ. ಈಗ ಒಂದು ಇಲ್ಲಿ ಈ ವಾಲ್ ಖಾಲಿ ಬರ್ತಿತ್ತು, ಯಾಕಂದ್ರೆ ತುಂಬಾ ದೊಡ್ಡ ವಾಲ್ ಅಲ್ಲ. ಸೊ ಹಾಗಾಗಿ ನಾವು ವುಡನ್ ವಿತ್ ಗ್ರೇ ಫಿನಿಶ್
ವಿತ್ ಮಾರ್ಬಲ್ ಫಿನಿಶ್ ಮಾಡಿದೀವಿ ಅಲ್ಲಿ. ಅಲ್ಲೇನ್ ರೂಮ್ ಇದೆ? ರೂಮ್ ಅಂದ್ರೆ ಆಫೀಸ್, ಅದು ಆಫೀಸ್ ವರ್ಕ್ ಫ್ರಮ್ ಹೋಮ್ ಇದ್ದಾಗ ಆಫೀಸ್ ಸ್ಪೇಸ್ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ. ಅದು ಪೇಂಟಿಂಗಾ? ಅದು ಪೇಂಟಿಂಗ್ ಅಲ್ಲ, ಅದು ಮಾರ್ಬಲ್ ಫಿನಿಶ್ ವಾಲ್ ಪೇಪರ್ ಬಂದು, ವಾಲ್ ಪೇಪರ್ ಅಂದ್ರೆ ಕ್ಯಾನ್ವಾ ಅದು. ಸೊ ಒಂದೇ ಪೀಸ್ ಆಗಿ ತಗೊಂಡಿದೀವಿ ಮೇಲಿಂದ ಕೆಳಗಡೆ, ಕಸ್ಟಮೈಸ್ ವಾಲ್ ಪೇಪರ್ ತರ. ಇದು ಬಂದು ಪ್ಯಾಂಟ್ರಿ ಯೂನಿಟ್. ಕೆಳಗಡೆ ಗ್ರೌಂಡ್ ಫ್ಲೋರ್ ಹೋಗ್ಬೇಕಲ್ಲ, ಅದನ್ನ ಅವಾಯ್ಡ್ ಮಾಡೋದಕ್ಕೆ ಒಂದು ಸಿಂಪಲ್ ಪ್ಯಾಂಟ್ರಿ ಯೂನಿಟ್ ಮಾಡಿದೀವಿ. ಸೇಮ್ ಇಲ್ಲೂ ಡಿಶ್ ವಾಷಿಂಗ್ ಇದೆ. ಇಲ್ಲೇ ಏನಾದ್ರು ಊಟ ಏನಾದ್ರು ಮಾಡಿದ್ರೆ, ಆಗ್ಲಿ ಏನಾದ್ರು ಸರ್ವ್ ಮಾಡಿದ್ರೆ ಇಲ್ಲೇ ಕ್ಲೀನ್ ಮಾಡ್ಕೋಬಹುದು. ಇದು ಒಂದು ಟೆಕ್ಸ್ಚರ್ ಪೇಂಟಿಂಗ್ ಆಗಿದೆ. ಸೊ ಗ್ರೇ ಟೆಕ್ಸ್ಚರ್ ತಗೊಂಡಿದೀವಿ, ಇಲ್ಲೂ ಗ್ರೇ ಇದೆ. ಅದು ಒಂದು ಆರ್ಟ್ ವರ್ಕ್, ಅಂದ್ರೆ ಟೆಕ್ಸ್ಚರ್ ವರ್ಕ್ ಏನೆ ಅಲ್ಲಿದೆ ನೋಡಿ. ಇದೆಲ್ಲ ಪೇಂಟಿಂಗ್, ಇದು ಟೆಕ್ಸ್ಚರ್ ವರ್ಕ್. ಆಮೇಲೆ ನಿಮ್ಗೆ ರೈಲಿಂಗ್ಸ್ ಬಂದು ಬ್ಲಾಕ್ ವಿತ್ ಗೋಲ್ಡ್ ಏನಕ್ಕೆ ತಗೊಂಡ್ವಿ ಅಂತ ಹೇಳಿದ್ರೆ, ಅಲ್ಲಿ ಬಾಟಮ್ ಅಲ್ಲೂ ಬ್ಲಾಕ್ ಇದೆ ಮತ್ತೆ ಗೋಲ್ಡನ್ ಫಿನಿಶ್ ಇದೆ, ರೋಸ್ ಗೋಲ್ಡ್. ಸೊ ಹಾಗಾಗಿ ಸೇಮ್ ರೈಲಿಂಗ್ಸ್ ನ ಇಲ್ಲೂ ಕಂಟಿನ್ಯೂ ಮಾಡಿ, ಸೇಮ್ ಪ್ಯಾಟರ್ನ್ ಇಲ್ಲೂ ಕಂಟಿನ್ಯೂ ಆಗಿದೆ. ಬ್ಲಾಕ್ ವಿತ್ ರೋಸ್ ಗೋಲ್ಡ್ ಆಲ್ ದ ವೇ ಹಂಗೆ ಕಂಟಿನ್ಯೂ ಆಗಿದೆ. ಇದೇ ಪ್ಯಾಟರ್ನ್ ಗ್ರೌಂಡ್ ಫ್ಲೋರ್ ಹೋಗುತ್ತೆ. ಇದು ಬಂದು ನಿಮ್ಗೆ ಸೇಮ್ ಬ್ಯಾಕ್ ಸೈಡ್ ವಾಲ್ ಏನ್ ಗ್ರೇ ಇದೆ, ಇದು ಲ್ಯಾಮಿನೇಟ್ ಫಿನಿಶ್, ಲ್ಯಾಮಿನೇಟ್ ವಿತ್ ರೋಸ್ ಗೋಲ್ಡ್ ಫಿನಿಶ್ ಇದೆ. ರೋಸ್ ಗೋಲ್ಡ್ ಫಿನಿಶ್ ಅಂದ್ರೆ ಇದು PVD ಕೋಟಿಂಗ್ ಆಗಿದೆ. ಸೊ ಆಲ್ ದ ವೇ ಸ್ಟೈನ್ಲೆಸ್ ಸ್ಟೀಲ್ ಲ್ಯಾಮಿನೇಟ್ ನ ಕವರ್ ಮಾಡಿದೀವಿ. ಲ್ಯಾಮಿನೇಟ್ ಅಂತ ಹೇಳಂಗಿಲ್ಲ, ಸ್ಟೈನ್ಲೆಸ್ ಸ್ಟೀಲ್ ಮೆಟೀರಿಯಲ್ ಇದು ವಿತ್ PVD ಕೋಟಿಂಗ್. ಸೊ ಸೇಮ್ ವೇ ಬ್ಲೆಂಡ್ ಮಾಡೋದಕ್ಕೆ ನಾವು ಇಲ್ಲಿ ರೋಸ್ ಗೋಲ್ಡ್ ಮಿರರ್ ಹಾಕಿದೀವಿ. ಸೊ ಬ್ಲಾಕ್ ವಿತ್ ಗ್ರೇ, ಬ್ಲಾಕ್ ವಿತ್ ಗ್ರೇ ಸೇಮ್ ಪ್ಯಾಟರ್ನ್ ಇಲ್ಲೂ ಕ್ರಿಯೇಟ್ ಆಗಿದೆ. ಸೇಮ್ ಲ್ಯಾಮಿನೇಟ್ ವಿತ್ CNC ಕಟಿಂಗ್. ಮತ್ತೆ ಇದು ಡೋರ್ಸ್ ಎಲ್ಲ ಬಂದು ನಾವು ಫ್ಯಾಕ್ಟ್ರಿಲೇ ಮಾಡಿದ್ದು. ಪ್ಲೈವುಡ್, ಬ್ಲಾಕ್ ಬೋರ್ಡ್ ವಿತ್ ವಿನಿಯರ್ ಫಿನಿಶ್ ವಿತ್ ಕೇನ್ ಫಿನಿಶ್ ಇದೆ ನೋಡಿ. ನ್ಯಾಚುರಲ್ ಕೇನ್ ಇದು. ಅಂದ್ರೆ ನ್ಯಾಚುರಲ್ ಅಂತ ಹೇಳಿದ್ರೆ ನಿಮ್ ಬ್ಯಾಂಬೂ ತೊಕಟೆಯಿಂದ ಮಾಡಿರೋದು. ಅದನ್ನ ಇದ್ರ ಮೇಲೆ ಗ್ಲೂ ಮಾಡಿ ಇದ್ ಮಾಡಿದ್ವಿ. ಬನ್ನಿ ಈ ರೂಮ್ ತೋರಿಸ್ತೇನೆ. ಇದು ಒಂದು ಗೆಸ್ಟ್ ಬೆಡ್ರೂಮ್ ಕಮ್ ಸ್ಟಡಿ ರೂಮ್. ಥರ್ಡ್ ಫ್ಲೋರ್ ಅಲ್ಲಿ ಏನ್ ಮಾಡಿದೀರಾ? ಥರ್ಡ್ ಫ್ಲೋರ್ ಅಲ್ಲಿ ನಿಮ್ಗೆ ರೀಡಿಂಗ್ ರೂಮ್ ವಿತ್ ಬಾರ್ ಕೌಂಟರ್ ಇದೆ, ಅಂದ್ರೆ ಲೀಜರ್ ಸ್ಪೇಸ್. ಟೆಕ್ಸ್ಚರ್ ಪೇಂಟ್. ಸೊ ಜೋಮೆಟ್ರಿಕಲ್ ಪ್ಯಾಟರ್ನ್ ಇಲ್ಲಿ ಕ್ರಿಯೇಟ್ ಮಾಡಿದೀವಿ. ಅಲ್ಲಿ ಆ ಪ್ಯಾಟರ್ನ್ ನ ಜೋಮೆಟ್ರಿಕಲ್ ಪ್ಯಾಟರ್ನ್ ಇಲ್ಲಿ ಕ್ರಿಯೇಟ್ ಆಗಿದೆ. ಅಲ್ಲಿ ಸ್ಕ್ವೇರ್ ವಿತ್ ರೇಡಿಯಸ್ ಇದೆ, ಸ್ಕ್ವೇರ್ ಇದೆ. ಇದು ಬಂದು ಬಾರ್ ಕೌಂಟರ್. ಸೊ ಹಾಗಾಗಿ ಇದೆಲ್ಲ ವಿನಿಯರ್ ಫಿನಿಶ್ ಅಲ್ಲಿ ಇದೆ. ಸೊ ವಿನಿಯರ್ ವಿತ್ ಇಲ್ಲಿ ಲ್ಯಾಮಿನೇಟ್ ಫಿನಿಶ್ ಇದೆ. ಸ್ಟೋರೇಜ್ ಸ್ಪೇಸ್, ತುಂಬಾ ಸ್ಟೋರೇಜ್ ಕೊಟ್ಟಿದೀವಿ. ಹಾಗೆ ಇಲ್ಲಿ ಒಂದು ವೈನ್ ಸ್ಟೋರೇಜ್ ಗೆ ರ್ಯಾಕ್ ಫಿಟ್ ಆಗಿದೆ. ಆಕ್ಚುಲಿ ಇಲ್ಲಿ ಏನಾಗಿದೆ ಅಂದ್ರೆ, ಇಲ್ಲಿ ಒಂದು ದೊಡ್ಡ ವಿಂಡೋ ಇತ್ತು ಬಾಟಮ್ ವರ್ಗು. ಸೊ ನಾವೇನ್ ಮಾಡಿದ್ವಿ, ಇದನ್ನ ಸರ್ವಿಂಗ್ ಏರಿಯಾ ಅಂತ ಕ್ರಿಯೇಟ್ ಮಾಡಿ ಇಲ್ಲಿ ಬಂದು ಗ್ರಿಲ್ ಹಾಕಿದೆ. ಗ್ರಿಲ್ ಏನಕ್ಕೆ ಅಂದ್ರೆ ಸೇಫ್ಟಿ ಪರ್ಪಸ್. ಸೊ ಯಾರಾದ್ರೂ ಬಂದು ಇಂಟ್ರೂಡ್ ಆಗ್ಬೋದು ಅಂತ ಸೇಫ್ಟಿ ಪರ್ಪಸ್ಗೆ ರೋಲಿಂಗ್ ಶಟರ್ಸ್ ಇದೆ, ಹ್ಯಾಂಡ್ ಆಪರೇಟೆಡ್ ಇದೆ, ಮತ್ತೆ ರಿಮೋಟ್ ಕಂಟ್ರೋಲ್ ಇದೆ. ಸೊ ಹಾಗಾಗಿ ಇಲ್ಲಿಂದಾನೇ ಸರ್ವ್ ಮಾಡಬಹುದು, ಹೊರಗಡೆ ಕುತ್ಕೊಂಡು ಇದ್ ಮಾಡಬಹುದು. ಕಲೆಕ್ಷನ್ ಇದೆ ಕ್ಲೈಂಟ್. ಸೊ ಇಸ್ ಇಂಟ್ರೆಸ್ಟೆಡ್ ಇನ್ ಕಲೆಕ್ಷನ್, ನಾಟ್ ಇನ್ ಡ್ರಿಂಕಿಂಗ್. ಇದು ಬಂದು ಲೀಜರ್ ಸ್ಪೇಸ್ ಈ ಮನೆಗೆ. ಸೊ ಯಾವಾಗಾದ್ರೂ ಬೇಕು ಅಂದ್ರೆ ನಾವು ಇಲ್ಲಿ ಆಲ್ಮೋಸ್ಟ್ ಬುಕ್ ಸ್ಟೋರೇಜ್ ಗೆ ಸ್ಪೇಸ್ ಮಾಡಿದೀವಿ. ಸೊ ದೇ ಕ್ಯಾನ್ ಸಿಟ್, ದೇ ಕ್ಯಾನ್ ರೀಡ್. ಇದು ಬಂದು ಕಾಫರ್ ಸೀಲಿಂಗ್ ಅಂತ ಹೇಳಿ, ಇದು ಸೀಲಿಂಗ್ ಗೆ ಮೌಂಟ್ ಆಗಿದೆ. ಸೊ ಇದೇಗೆ ಅಂತ ಹೇಳಿದ್ರೆ, ಡೈರೆಕ್ಟ್ ಸೀಲಿಂಗ್ ಗೆ ಮೌಂಟ್ ಮಾಡಿದೀವಿ. ಆಲ್ಮೋಸ್ಟ್ ಪೈನ್ ವುಡ್ ವಿತ್ ಟೀಕ್ ಫಿನಿಶ್ ಇದೆ ನೋಡಿ, ಪೈನ್ ವುಡ್ ವಿತ್ ಟಿಕ್ ಫಿನಿಶ್ ಇದೆ. ಹಾಗೆ ಸ್ಟ್ರೈಟ್ ಬಂದ್ರೆ ಇದು ಬಂದು ಟೆಕ್ಸ್ಚರ್ ಪೇಂಟ್ ಮಾಡಿದೀವಿ. ಸೊ ಯಾಕೆ ಅಂತ ಹೇಳಿದ್ರೆ, ಲೆಂತ್ ಇದೆಯಲ್ಲ, ಸ್ವಲ್ಪ ಲೈಟರ್ ಶೇಡ್ ಅಲ್ಲಿ ಡಾರ್ಕ್ನೆಸ್ ತಗೊಂಡಿದೆ. ದಿಸ್ ಇಸ್ ವಾಟ್ ಇಟ್ ಇಸ್. ಸೇಮ್ ಡೋರ್ ಪ್ಯಾಟರ್ನ್ ಇಲ್ಲೂ ಕ್ರಿಯೇಟ್ ಆಗಿದೆ. ಫುಲ್ ಮನೇಲಿ ಎಲ್ಲಾ ಕಡೆನೂ ಈ ಡೋರ್ ಪ್ಯಾಟರ್ನ್ ಸೇಮ್ ಇದೆ. ಸೊ ಇದು ಬಂದು ಸಾರ್ಟ್ ಆಫ್ ಆಫೀಸ್ ರೂಮ್ ಕಮ್ ಕಾನ್ಫರೆನ್ಸ್ ರೂಮ್. ಆಫೀಸ್ ವರ್ಕ್ ಆಗ್ಲಿ ಏನೇ ಆಗ್ಲಿ ಮಾಡೋದಕ್ಕೆ ಯುಟಿಲೈಸ್ ಮಾಡಿ. ಇದು ಓಪನ್ ಲೈಟಿಂಗ್ ಬರುತ್ತೆ ಡೈರೆಕ್ಟ್. ಸೊ ಅಲ್ಲೊಂದು ಸ್ವಲ್ಪ ಸ್ಟೋರೇಜ್ ಕೊಟ್ಟಿದೆ. ಸೊ ಇಲ್ಲಿ ಬಂದು ವರ್ಕ್ ಮಾಡೋಕ್ಕೂ ಆಗುತ್ತೆ, ಮತ್ತೆ ಅಕಸ್ಮಾತ್ ಬಂದು ಈವ್ನಿಂಗ್ ಅಲ್ಲಿ ಮನೆಯವ್ರ ಏನಾದ್ರು ಕೂತ್ಕೊಂಡು ಊಟ ಮಾಡೋದಿದ್ರೆ ಆ ಥರನೂ ಯುಟಿಲೈಸ್ ಮಾಡ್ಕೋಬಹುದು. ಇದೊಂಥರ ಆಫೀಸ್ ಕಮ್ ಡೈನಿಂಗ್ ಸ್ಪೇಸ್ ಇದು. ಇದು ಸೀಲಿಂಗ್ ಬಂದು WPC ಎಕ್ಸ್ಟ್ರೂಷನ್ ಇದೆಯಲ್ಲ, ರಾಫ್ಟರ್ಸ್ ಅದನ್ನ ಹಾಕಿದೆ. ಇದು ಬಂದು ಲೈಟಿಂಗ್ ಬಂದು ಮಧ್ಯದಲ್ಲಿ 2x4 ಕಸ್ಟಮೈಸ್ ಲೈಟಿಂಗ್ ಹಾಕಿದೆ, 2x4. ಸೊ ಥ್ರೋ ಇಲ್ಲಿವರೆಗೂ ಇದೆ ಅದು. ಸೊ ಇದು ಬಂದು ನಿಮ್ಗೆ ಓಪನ್ ಸ್ಕೈಲೈಟ್ ತರ ಕಾಣುತ್ತೆ, ಬಟ್ ಸ್ಕೈಲೈಟ್ ಅಲ್ಲ, ಅದು ಒಂದು ಲೈಟಿಂಗ್ ಅದು. ಈಗ ಬನ್ನಿ ಮಾಸ್ಟರ್ ಬೆಡ್ರೂಮ್ ತೋರಿಸ್ತೀನಿ. ಬನ್ನಿ. ಇದು ಒಂದು ಮಾಸ್ಟರ್ ಬೆಡ್ರೂಮ್. ಇಲ್ಲಿ ಒಂದು ಡಕ್ಟಿಂಗ್ ಏರಿಯಾ ಐತೆ, ಅಲ್ಲಿ ಸ್ಟೋರೇಜ್ ಆಗಿದೆ. ಸೊ ದಿಸ್ ಇಸ್ AC ಪಾಯಿಂಟ್. ಪ್ಲೇನ್ ವಾಲ್ ಇತ್ತಲ್ಲ, ಲೈಟ್ ಆಗಿ ಫಿಲ್ಲಿಂಗ್ ಆಗಿದೆ. ರಾಫ್ಟರ್ಸ್ ಸಿಲ್ಕ್ ಫಿನಿಶ್ ರಾಫ್ಟರ್ಸ್ ಇದು. ಅಂದ್ರೆ ನಿಮ್ಗೆ ಅದ್ರ ಪಕ್ಕದಲ್ಲಿ ಲ್ಯಾಮಿನೇಟ್ ಫಿನಿಶ್ ಆಗಿ ವಾಲ್ ಮಾಡಿ ಸೇಮ್ ಪ್ಯಾಟರ್ನ್ ಇಲ್ಲಿ ಕ್ರಿಯೇಟ್ ಆಗಿದೆ. ಇದು ಟಿವಿ ಯೂನಿಟ್ ಏರಿಯಾ. ಇದು ಬಂದು ನಿಮ್ಗೆ ವಾಲ್ ಅಲ್ಲಿ ಲ್ಯಾಮಿನೇಟ್ ಫಿನಿಶ್ ಮಾಡಿದೀವಿ. ಇಲ್ಲಿಂದ ಅಲ್ಲಿವರೆಗೂ ಲ್ಯಾಮಿನೇಟ್ ಫಿನಿಶ್ ಮಾಡಿ, ಸೊ ಅಲ್ಲೆಲ್ಲಿ ಬ್ರೇಕ್ ಮಾಡಿದೀವಿ. ಬ್ರೇಕ್ ಏನಕ್ಕೆ ಮಾಡಿದೀವಿ ಅಂದ್ರೆ, ನಿಮ್ಗೆ ಮೋನೋಟೋನ್ ಕಾಣುತ್ತಲ್ಲ, ಅದಕ್ಕೆ ಡ್ಯೂಯಲ್ ಟೋನ್ ಬರಲಿ ಅಂತೇಳಿ ಅಲ್ಲಲ್ಲಿ ಬ್ರೇಕ್ ಮಾಡಿ ವೈಟ್ ರಾಫ್ಟರ್ಸ್ ಕ್ರಿಯೇಟ್ ಆಗಿದೆ ಇಲ್ಲಿ. ಇದು ಬಂದು ಟಿವಿ ಯೂನಿಟ್. ಸೊ ದಿಸ್ ಕಲರ್
ಆ ಕಲರ್ ಜೊತೆನೆ ಇದು ಬ್ಲೆಂಡ್ ಆಗುತ್ತೆ. ದಿಸ್ ಇಸ್ ಅಗೇನ್ ಡಾರ್ಕ್ ಬ್ಲೂ, ನೇವಿ ಬ್ಲೂ ಸಿಲ್ಕ್ ಫಿನಿಶ್ ಆಗಿದೆ. ಇಲ್ಲಿ ಡ್ಯೂಕೋ ಫಿನಿಶ್ ಮಾಡಿದೆ, ಯಾಕಂದ್ರೆ ನಮ್ಗೆ ರೇಡಿಯಸ್ ಬೇಕಾಗಿತ್ತು. ಸೊ ಹಾಗಾಗಿ ಇದು ಡೋರ್ ಇದೆ, ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದೀವಿ. ಇದರಲ್ಲೂ ಪ್ಯಾಟರ್ನ್ಸ್ ಕ್ರಿಯೇಟ್ ಆಗಿದೆ, ಜಸ್ಟ್ ಜಾಮೆಟ್ರಿಕಲ್ ಪ್ಯಾಟರ್ನ್. ನೋಡಿದಾಗ ಪ್ಲೈನ್ ಕಾಣಿದೆ. ಸೇಮ್ ವೇ ಇಲ್ಲೂ ಸ್ಟೋರೇಜ್ ಇದೆ, ಸ್ಟೋರೇಜ್ ಕೊಟ್ಟಿದ್ದೀವಿ. ಹಾಗೆ ಪೆಲ್ಮೆಟ್ ಕ್ರಿಯೇಟ್ ಮಾಡಿ ಕರ್ಟನ್ ಹೈಡ್ ಆಗಿದೆ, ರೈಲಿಂಗ್ಸ್. ಯಾಕಂದ್ರೆ AC ಪಾಯಿಂಟ್ ಬಂದಿತ್ತು, AC ಕೂರ್ಸಕ್ ಅಲ್ಲಿತ್ತು. ಸೊ ಅದನ್ನ ಇಲ್ಲಿ ಶಿಫ್ಟ್ ಮಾಡಿ ಏರಿಯಾ ದೊಡ್ಡದಿದೆಯಲ್ಲ, ಡ್ಯೂಯಲ್ AC ಹಾಕಿದ್ದಾರೆ. ಇಲ್ಲಿ ವಾಕಿನ್ ವಾರ್ಡ್ರೋಬ್ ಇದೆ, ಈಗಷ್ಟೇ ಮನೆಗೆ ಬಂದಿದ್ದಾರೆ. ಎಲ್ಲ ಸ್ಲೈಡಿಂಗ್ ಡೋರ್ ಇದೆ, ವುಡನ್ ಫಿನಿಶ್ ಕೊಟ್ಟಿದ್ದೀವಿ ಒಳಗಡೆ. ಇದು ಎಲ್ ಶೇಪ್ ವಾರ್ಡ್ರೋಬ್ ಇದೆ, ಇಲ್ಲೊಂದು ವಾರ್ಡ್ರೋಬ್ ಸ್ಟೋರೇಜ್ ಸ್ಪೇಸ್ ಇದೆ, ತುಂಬಾ ಸ್ಟೋರೇಜ್ ಸ್ಪೇಸ್ ಇದೆ. ನಿಮ್ಗೆ ಹೇಳಿದ್ನಲ್ಲ ಡೋರ್, ಸೇಮ್ ಡೋರ್ ಪ್ಯಾಟರ್ನ್ ಇಲ್ಲೂ ತಗೊಂಡಿದ್ದೀವಿ ಎಲ್ಲಾ ಕಡೆ. ಇದು ವಿತ್ ಮಿರರ್ ವಿತ್ ಸ್ಲೈಡ್ ಸ್ಟೋರೇಜ್ ಇದೆ. ಇದು ಬಂದು ಫಸ್ಟ್ ಫ್ಲೋರ್ ಲಿವಿಂಗ್ ಏರಿಯಾ. ಇದು ವಾಲ್ ಪೇಪರ್ ಕವರ್ ಆಗಿದೆ. ಈ ರೂಮ್ ಎಷ್ಟಿದೆ ಅಷ್ಟಕ್ಕೆ ಮಾತ್ರ ಕವರ್ ಮಾಡಿದ್ವಿ. ಪಿಲ್ಲರ್ ಬೀಮ್ ಏನಿದೆ, ಇದು ಬಂದು ಕಾಫರ್ ಸೀಲಿಂಗ್, ಸೇಮ್ ಕಾನ್ಸೆಪ್ಟ್ ಫಸ್ಟ್ ಫ್ಲೋರ್ ಲಿವಿಂಗ್ ಏರಿಯಾದಲ್ಲಿ ಕಂಟಿನ್ಯೂ ಮಾಡಿದೀವಿ. ಪೈನ್ವುಡ್ ಫಿನಿಶ್ ವಿತ್ ಟೀಕ್ ಫಿನಿಶ್ ಇದೆ ನೋಡಿ, ಬಿಡಿಂಗ್. ಯಾವ ತರ ಹೆಂಗ್ ಮಾಡಿದ್ರಿ, ಏನ್ ಕಾಣಿಸ್ತಾನೆ ಇಲ್ಲ. ಇದು ಅದೇ ಟ್ರಿಕ್. ಇದು ಆಕ್ಚುಲಿ ಟವರ್ ಆಂಕರ್ ಬೋಲ್ಟ್ಸ್ ಹಾಕಿ, ಆಂಕರ್ ಫ್ಯಾಸ್ನರ್ಸ್ ಹಾಕಿ, ಸೀಲಿಂಗ್ ಹೊಡೆದು ಇಲ್ಲಿಂದ ಹೋಲ್ ಮಾಡಿ, ಆ ಹೋಲ್ ನ ಮ್ಯಾಚ್ ಮಾಡ್ಕೊಂಡು ಫಿಲ್ ಮಾಡಿ, ಬೀಡಿಂಗ್ ಮಾಡಿ ಕ್ಲಿಯರ್ ಮಾಡ್ರು. ಅಂದ್ರೆ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಫಿಕ್ಸ್ ಆಗಿದೆ ವಾಲ್ಗೆ. ತೆಗಿಬೇಕಂದ್ರೆ ಇದು ಬಿಲ್ಡಿಂಗ್ ನ ತೆಗಿಬೇಕು, ಬಟ್ ಬೇಕಾಗಿಲ್ಲ. ಸೊ ಅದಕ್ಕೋಸ್ಕರ ಸೇಫ್ಟಿಗೋಸ್ಕರ ಫಿಕ್ಸ್ ಆಗಿದೆ. ಇಲ್ಲೂ ಸೇಮ್ ವಿನಿಯರ್ ಫಿನಿಶ್ ಇದೆ, ಹಾಗಾಗಿ ನಿಮ್ಗೆ ಅಲ್ಲಿ ಸೀಲಿಂಗ್ ಎರಡು ಸೇಮ್ ಸಿಮಿಟ್ರಿ ತಗೊಂಡಿದ್ದೀವಿ. ಅದೇನ್ ಪೇಂಟಿಂಗ್ ವಾಲ್ ಪೇಪರ್? ಇಲ್ಲ ಪೇಂಟಿಂಗ್, ಅದು ಕ್ಯಾನ್ವಾ ಪೋರ್ಟ್ರೇಟ್. ಇದು ಚೆನ್ನಾಗಿದೆ. ಇದು ಬಂದು ಸನ್ ರೂಮು. ಇಲ್ಲೊಂದು ಅರಿಸ್ಟೋ ವಾರ್ಡ್ರೋಬ್ ಇದೆ, ಸೇಮ್ ಪ್ಯಾಟರ್ನ್. ಅಲ್ಲಿ ಬೇರೆ ರೂಮಲ್ಲಿ ತಗೊಂಡ್ರೆ ಇದೇ ಪ್ಯಾಟರ್ನ್ ತಗೊಂಡಿದ್ವಿ. ದಿಸ್ ಇಸ್ ವಿನಿಯರ್ ವಿತ್ ಡಾರ್ಕ್ ವಿತ್ ಲೈಟ್ ವಿನಿಯರ್. ಇಲ್ಲೊಂದು ವಾಕಿನ್ ವಾರ್ಡ್ರೋಬ್ ಇದೆ, ಇದು ಸಿಂಪಲ್ ವಾಕಿನ್ ವಾರ್ಡ್ರೋಬ್ ಇದೆ. ಇದು ಬಂದು ಫಸ್ಟ್ ಫ್ಲೋರ್ ಅಲ್ಲಿ ಡಾಟರ್ಸ್ ಬೆಡ್ರೂಮ್ ಇದೆ. ಇಲ್ಲಿ ಲ್ಯಾಮಿನೇಟ್ ಫಿನಿಶ್ ಮಾಡಿ ತಗೊಂಡಿದೆ ಹಿಂಗೆ ಸ್ಟ್ರೈಟ್ ಆಗಿ. ಸೊ ಹಾಗಾಗಿ ಇಲ್ಲಿ ಟೆಕ್ಸ್ಚರ್ ಪೇಂಟ್ ಇದೆ ನೋಡಿ, ಇಲ್ಲಿ ಟೆಕ್ಸ್ಚರ್ ಪೇಂಟ್ ವಿತ್ ಲ್ಯಾಮಿನೇಟ್ ಫಿನಿಶ್ ಇದೆ. ಸೊ ವಾಲ್ ಪ್ಲೇನ್ ಇತ್ತಲ್ಲ, ಹಾಗಾಗಿ ಲ್ಯಾಮಿನೇಟ್ ಫಿನಿಶ್ ವಿತ್ ಫ್ರೂಟೆಡ್ ಲ್ಯಾಮಿನೇಟ್ ಡಿಕೋ ಫಿನಿಶ್ ಇದೆ. ಇಲ್ಲಿ ಕಂಟಿನ್ಯೂ ಮಾಡಿದೆ ಸೇಮ್. ಇಲ್ಲಿ ನೋಡಿ, ಇಲ್ಲೊಂದಿದೆ, ಟೆಕ್ಸ್ಚರ್ ಪೇಂಟ್ ಆಗಿದೆ. ಅದೊಂಥರ ಡಿಫ್ರೆಂಟ್ ಫೀಲ್ ಆಗುತ್ತೆ. ರೂಮ್ಗೆ ಕೋಸಿ ಫೀಲ್ ಬರ್ತಿದೆ ನೋಡಿ, ಅದಕ್ಕೆ. ಇದು ಬಂದು ಸ್ಟಡಿ ರೂಮು, ಸ್ಟಡಿ ಕಮ್ ಡ್ರೆಸ್ಸಿಂಗ್. ಪಾರ್ಟಿಷನ್ ಏನ್ ಮಾಡಿಲ್ಲ, ರೂಮ್ ದೊಡ್ಡದಾಗಿ ಫೀಲ್ ಆಗ್ಲಿ ಅಂತ ಹಾಗೆ ತಗೊಂಡಿದ್ದೀವಿ. ರಾಫ್ಟರ್ಸ್, ಸೊ ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಪೇಂಟ್ ಮಾಡ್ಕೋ. ರಾಫ್ಟರ್ಸ್ ಹೀಗೆ ಬರುತ್ತೆ ವಿತ್ ಡ್ರಾವರ್. ಇದೇ ಫಿನಿಶ್ ಮತ್ತೆ ಇದೇ ಕಲರ್ ಹಿಂಗೆ ಬ್ಲೆಂಡ್ ಆಗಿದೆ, ವೈಟ್ ವಿತ್ ವುಡನ್ ಫಿನಿಶ್, ಲೈಟ್ ಫಿನಿಶ್. ಕರ್ಟನ್ಸ್ ಎಲ್ಲಾನು ಒಳಗಡೆ ಕನ್ಸೀಲ್ ಆಗಿದೆ ಇದರಲ್ಲಿ. ಇಲ್ಲೂ ಅರಿಸ್ಟೋ ವಾರ್ಡ್ರೋಬ್ ಹಾಕಿದೀವಿ. ಸೊ ಇದೊಂದು ವಾಕಿನ್ ವಾರ್ಡ್ರೋಬ್. ಹಾಯ್ ಎವ್ರಿಬಡಿ, ಇದು ನನ್ಗೆ ಬಹಳ ಪ್ಲೆಜರ್ ಕೊಡುವಂತ ಕೆಲಸ. ನಮ್ಮ ರಾಘವೇಂದ್ರ ಆಫ್ ವುಡ್ಸ್ ಇಂಜಿನಿಯರ್. ನಾನ್ ಯಾವ್ದೋ ಒಂದು ಬೇರೆ ಪ್ರಾಪರ್ಟಿ ನೋಡಕ್ ಹೋಗಿದ್ದಾಗ ಇವ್ರ ಫ್ರೆಂಡ್ ಒಬ್ರು ನನ್ಗೆ ಸಿಕ್ಕಿದ್ರು. ಆ ಪ್ರಾಪರ್ಟಿ ಮ್ಯಾನೇಜರ್ ಆಗಿದ್ರು ಅವರು. ಫ್ರೆಂಡ್ ಇಂಟೀರಿಯರ್ಸ್ ಅವ್ರು ಇದ್ದಾರೆ, ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ರಾಘವೇಂದ್ರನ ಕರ್ಕೊಂಡ್ ಬಂದ್ರು. ಬಟ್ 4 years ಡೌನ್ ದ ಲೈನ್ ವೆನ್ ವಿ ಡಿಸೈಡೆಡ್, ಇಮಿಡಿಯೇಟ್ಲಿ ನನ್ನ ಹಸ್ಬೆಂಡ್ ಕಾಲ್ ಮಾಡಿ ವಿ ಗಾಟ್ ಇನ್ ಟಚ್ ವಿತ್ ಹಿಮ್. ಅಂಡ್ ವಾಟ್ ಯು ಆರ್ ಸೀಯಿಂಗ್ ನೌ, the end product was our dream, which Raghavendra has brought it to a reality. Thank you Raghavendra. ಏನಂದ್ರೆ ಅವ್ರದ್ದು ಮೇನ್ಲಿ ಅವ್ರದ್ದು ಏನ್ ಕೂಲ್ ಮೈಂಡ್ ಸೆಟ್ ಇದೆ, ನಮ್ಮಂತ ಟೆಂಪರ್ ಇರೋ ಕ್ಲೈಂಟ್ಸ್ ಜೊತೆ ವರ್ಕ್ ಮಾಡಕ್ಕೆ ಈಸ್ ದ ಬೆಸ್ಟ್. ಯಾಕಂದ್ರೆ ನಾವು ಟೆಕ್ನಿಕಲ್ ಕ್ವಾಲಿಫಿಕೇಶನ್ ನಮಗಿರಲ್ಲ. ಅದು ಪ್ಲಾನ್ ಅಲ್ಲಿ ಬಂದಿದ್ದಾಗ್ಲಿ ಅಥವಾ ಡ್ರಾಯಿಂಗ್ ಅಲ್ಲಿ ಬಂದಿದ್ದಾಗ್ಲಿ ಹೇಗೆ ವಿಜುವಲೈಸ್ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಿರಲ್ಲ. 100% ವಿಜುವಲೈಸ್ ಮಾಡಕ್ಕೆ ನಮ್ಗೆ ಕಾಂಪಿಟೆನ್ಸಿ ಇರಲ್ಲ. ಸೊ ಇದು ನಮ್ಮಂತ ಹೌಸ್ ವೈಫ್ಸ್ ಡ್ರಾಬ್ಯಾಕ್ ಇರುತ್ತೆ. ಆ ತರ ಎಲ್ಲ ಆದಾಗ ನಾನು ಐ ಯೂಸ್ ಟು ರೀಚ್ ಔಟ್ ಟು ರಾಘವೇಂದ್ರ ಡೈರೆಕ್ಟ್ಲಿ. ಅವ್ರು ಎಷ್ಟು ಸಲ ಅದ್ ಕೆಲಸ ಆದ್ರೂ ಬೇಜಾರ್ ಮಾಡ್ಕೊಳ್ದೆ ನನ್ ಮನ್ಸಿಗೆ ನನ್ ಸ್ಯಾಟಿಸ್ಫ್ಯಾಕ್ಷನ್ ಬರೋ ಲೆವೆಲ್ಗೆ ಅವರು ಮಾಡ್ಕೊಡ್ತಾ ಇದ್ರು. ಯಾವತ್ತು ಅವರು ವರ್ಕ್ ಅಂಡ್ ರೀವರ್ಕ್ ಅಂದ್ರು ಬೇಜಾರ್ ಮಾಡ್ಕೊಂಡಿಲ್ಲ. ಸೊ ಮೋಸ್ಟ್ ಆಫ್ ಅಸ್ ವಿಲ್ ಬಿ ಸೇಲಿಂಗ್ ಇನ್ ದ ಸೇಮ್ ಶಿಪ್. ನಮ್ಗೆ ವಿ ವಿಲ್ ನಾಟ್ ಬಿ ಏಬಲ್ ಟು ವಿಜುವಲೈಸ್ ವಾಟ್ ದ ಆರ್ಕಿಟೆಕ್ಟ್ ಗಿವ್ಸ್ ಆರ್ ದ ಸಿವಿಲ್ ಇಂಜಿನಿಯರ್ ಗಿವ್ಸ್. ಸೊ ದಿಸ್ ಇಸ್ ವೇರ್ ದ ಇಂಟೀರಿಯರ್ಸ್ ಪರ್ಸನ್ will play a major part. So I strongly recommend ರಾಘವೇಂದ್ರ, ನಿಮ್ಗೆ ನಿಮ್ಮ ಮನೆ ಇಂಟೀರಿಯರ್ ನೀಡ್ಸ್ಗೆ ಬೇಕು ಅಂತಂದ್ರೆ ಧಾರಾಳವಾಗಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. he is amazing, he has an amazing team who are equally cool headed. I would like to take a special mention of ನವೀನ್ ಇಲ್ಲಿ ಮಾಡ್ಕೊಟ್ಟಿದ್ದಾರೆ. So because of his efforts our dream home has become a reality. Best wishes ರಾಘವೇಂದ್ರ, ಇನ್ನು ಹೀಗೆ ತುಂಬಾ ಚೆನ್ನಾಗಿ ನೀವು ಬೆಳೀಲಿ ಅಂತ ಆಶಿಸ್ತೀನಿ. Bane Raghavendra, Yes, sir. Thank you. thank you very much for a wonderful Thank you, sir. the interior works, which has been executed in a very short span of 3 months. Yeah, please have a seat. ಯೂಶಲಿ ಇಷ್ಟೊಂದು ನಗ್ತಾ ಇಂಟೀರಿಯರ್ ಡೆಕೋರೇಟರ್ ನ ಪ್ರಾಜೆಕ್ಟ್ ಎಲ್ಲ ಆದ್ಮೇಲೆ ಬೀಳ್ಕೊಡೋದು ಸ್ವಲ್ಪ ರೇರು. ಯಾಕಂದ್ರೆ ಏನೋ ಒಂದು ಮಾತುಕತೆ ಆಗಿರುತ್ತೆ, ಏನೋ ಒಂದು ನಾವ್ ಎಷ್ಟೇ ಕೂಗಾಡ್ತಿದ್ರು ಅವ್ರು ತುಂಬಾ ಕಂಪೋಸ್ಡ್ ಆಗಿ ನಮ್ಗೆ ಬೇಕಾಗಿದ್ದನ್ನೆಲ್ಲ ಅಕಾಮಿಡೇಟ್ ಮಾಡ್ಕೊಟ್ಟಿದ್ದಾರೆ. ಸೊ ಐ ಥಿಂಕ್ ವಿ ಹೈಲಿ ರೆಕಮೆಂಡ್ ರಾಘವೇಂದ್ರ. ಹಿ ಮೇಡ್ ಅವರ್ ಹೌಸ್ ಅ ಹೋಮ್.
Thank you, Manoj. Yeah. Thank you. See, there are a couple of points which we need to bring in here. The one is, this house, we have spent nearly 2 years on design engineering and as well as the interiors, correct? And then construction, we did it in 14 months. See, the most important thing is, one is, okay, it's all selection process and all those things. In my view, see, he has understood. He never came out with a conventional quotation or a pricing or something like that. He took nearly 1.5 months to understand what we want, because this is not an ordinary house. See, the whole house is close to around 10,500 square foot, which is spread over 3 floors plus a mezzanine floor. So therefore, and if you ask me about the quantum of work which he has to digest, is we have more than around 650 drawings which has been produced in this house, especially for the interiors, which talks about what exactly we want. The first step, the impression from him was he has spent nearly 1 month going through all the 650 drawings, correct? Some of the drawings were in a finished stage, some of the drawings were 50% completions and all those things. So which is a typical issue in the industry, because sometimes, we make the as-built drawings or the real drawings after the execution of this. So in this aspects, he has used his experience, skill, and the material selections. And then material selection also, he has taken like a corporate approach, correct? He has brought all the samples before we break the ground, and every sample was displayed, and everything was, the approved from the architect and as well as from our side as the end users of the house, correct? The overall, I would say that, maybe in a conventional language, the project preliminaries, which is the right terminologies, was absolutely perfect. I would say that 100%, right? See, in any project, any deployment, correct, the success depends on how well you are prepared, right? In that aspect, I think the Raghavendra has scored full. And then there are a lot of iterations. We had nearly around 4 or 5 meetings during the initial stage of this project, where each and everything was asked, correct, with no hesitation. And then he has also reproduced out of 650 drawing, he has produced more than 250 drawings as a fabrication drawing, which is very, very important, right? So there are 2 levels of, what you call the approach. So, but overall, what I would see, which is not a normal thing with any of the internal contractor, is the perfections in the preliminaries, correct? See, execution and all those things, we have very less scope. Once we sign the design drawing and the 3D views and all those things, so next comes is only execution. But we have very less scope during the execution period. So that is where the success comes into the picture. So in that aspect, I say teamwork. And more than one, he never behaved like a service provider. He was always seen as the family member. And then, even though we build a few houses and all those things, but sometimes he also, he was very vocal saying that, okay, sir, this doesn't work, right? So that has really added, and then which has boosted the trust factor, right? I mean, initially after once the groundbreaking was completed, for the interiors and all those things, we never bothered to look into the detailing of this. He took so much of initiatives in coordinating with, the plumbing, the electrical, and then the HVAC connections and the flooring. Everything was well coordinated on his own. It was not a request from my side. That is what is the ownership. And also, I would say it is the rarest of the rare combination to get such people. I only wish Raghavendra that he should do a bigger projects, correct? And he has an appetite in the business. And see, more than anything, he is a team player, right? There were some couple of issues in this project, correct? He voluntarily said, that's okay, we will do it, sir. End of the day, we'll have to finish our job, correct? Whether I do the rework or somebody else do the rework, that's not important. But end of the day, okay, you should be satisfied with what you want. To be very honest, correct, he has translated, or I would say transformed, what is there in my mind. See, we can't build any houses or the interiors based on the drawings, right? There are certain things which always lies in the imaginary axis.
So that is where he scored the highest marks. He understood what exactly we want, because we are not in normal customers, because we are abnormal customers, because we pretend we know everything, right? So therefore, I would put it as we are one of the highly demanding customers, and today we can happily say that, okay, we are a customer really delighted with what has been delivered as an end product, and everything is working, right? See, now I think it is more than 3 weeks of living here, correct? And it is not even a single thing where I can point out saying that, okay, this requires correction. I mean, say 3 weeks is too early to comment about this, but I'm saying, say, normally, any new work, any new interiors and all those things, the flaws throws up in a maximum of 1 week. It could be even the plumbing, water in and water out, or even the doors or whatever it is. But overall, I would rate his work extremely high, correct? More than the finishes and all those things, he is very accessible and agile, correct? See, normally if you talk to any of the consultant or the architects, the first thing is they say no, right? But I have never seen him or come across saying no, correct? He is always very positive, and he is always for the out of the box thinking, right? So therefore, I would any day I would watch for Raghavendra's work as an ownership, right? He takes the full ownership. It's not a statement. And then, he goes out of the way. He pushes himself beyond the boundaries. Yeah. So with this, I wish him all the best. Thank you, sir. Yeah. Great success. Thank you. Like adding to what Nagesh said, I think it was question of a few days when Raghavendra was no more a vendor, he became a member of a family. Because for a layman like me, who is not from a technical background, what is put on the drawing is difficult to visualize until and unless it's a 3D. So he was very patient enough to explain to me, and I don't even remember how many hundreds of calls I would have made, trying to visualize what is on the paper and trying to get an idea of what will be the product. He has been very, very patient, and even accommodating my last minute demands, as I would call it. It was not even request. I used to tell, ನಂಗೆ ಗೊತ್ತಿಲ್ಲ ರಾಘವೇಂದ್ರ, ಇದು ಬೇಕೇ ಬೇಕು, but he has been very graceful to accept it and do it. So anybody, please close your eyes. We watch for Raghavendra. There's no. Thank you. Raghavendra. See, the another thing in this type of industry is, the trust factor. Right. I mean, even for a small thing, for example, it could be even a laminate or it could be a handle and all those things. I mean, he always used to, check in the market and then take that as a reference. See, even though, it goes out of my pocket, but he has really wanted my pocket. So what does it mean? It means that, normally what contractor does it, they're all highly time focused, correct? Some are the other way, they have to complete the job and run away from here. But this guy is not like this. Even though, sometimes the 1 or 2 days delays and all those things, it is mainly because of the cost optimization. So which is, very, very unusual in today's term. So therefore, the trust factor is always, even though I was willing to pay a little bit extra in the context of the completion of the schedule and all those things, he never allowed me to do that actually, correct? For example, we did engineering, re-engineering, reverse engineering on the Aristo sliding doors and all those things, correct? And then he has brought in a lot of cost optimization without compromising the quality. So therefore, he is a unique person. He is a unique personality, and then he has brought in so many vendors here, correct, and very transparent. And he always used to, share their contact, saying, "Sir, I'll be out of this conversation." So the thing, you talk to them directly. But I know what it means. See, because the trust works in both ways, right? How you look at the vendor. If you are looking the vendor as a pure vendor, then people start thinking about the markup and all those things. The moment you talk the service providers as a partner, then the perception changes. I would always put Raghavendra as a partner than a service provider. Thank you, sir. Thank you. ಅವ್ರ ಜೊತೆ ಇರೋ ದಿ ಟೀಮ್ ಮೆಂಬರ್ಸ್ ಅಂತ ನಾವೇನ್ ಹೇಳ್ತೀವಿ, ಅವ್ರದ್ದು ಎಷ್ಟು ಅವ್ರಿಗೆ ನಂಬಿಕೆ ಅಂತಂದ್ರೆ, ರಾಘವೇಂದ್ರ ಒಂದು ಸಲಿ ಫೋನ್ ಮಾಡಿ ಅವ್ರಿಗೆ ಹೇಳ್ಬಿಟ್ರೆ ಅದೇ ವೇದವಾಕ್ಯ. ಇಲ್ಲಿ ನೈಟ್ ನೀವು ಸ್ಟೇ ಮಾಡಿ ಅದು ಕೆಲಸ ಮಾಡ್ಬೇಕು ಅಂತಂತಂದ್ರೆ ಅವ್ರು ಒಂದು ಹೆಜ್ಜೆನೆ ಕೂಡ ಕಾಂಪೌಂಡ್ ಹೊರಗೆ ದಾಟ್ತಿರ್ಲಿಲ್ಲ. ಈ ತರ ಈ ಕೆಲ್ಸಗಾರರು ಆಮೇಲೆ ಈ ಮಾಲೀಕರು ಸಂಬಂಧ ಇರುತ್ತೆ ನೋಡಿ, ಅದು ಬಹಳ ಕಷ್ಟ.
ಯಾಕಂತಂದ್ರೆ ಇದೆಲ್ಲ ಇದು ಓವರ್ ನೈಟ್ ಅಲ್ಲಿ ಬರೋಂಥದ್ದಲ್ಲ. ಸೊ ಆದ್ರಿಂದ ವಿ ಆರ್ ವೆರಿ ಲಕ್ಕಿ ಟು ಹಾವ್ ದಿ ಕ್ರೂಸ್ ಕ್ರಾಫ್ಟ್ಮೆನ್ಸ್ and the proprietor like Raghavendra in a unique way. Thanks. Thank you, sir.